ಇಲ್ಲಿ ಬೆಥಾನ್ಯದಲ್ಲಿ ಒಬ್ಬ ಮನುಷ್ಯನಿದ್ದ. ಅವನ ಹೆಸರೇನು? ಅವನ ಹೆಸರು? ಲಾಜರನ ಎಂಬುದಾಗಿ ಅವನ ಹೆಸರು. ಹಲ್ಲೆಲೂಯಾ. ಶಿರಾಳಕೊಪ್ಪ ಹೆಂಗೆ, ಸ್ವರ್ಬ ಹೆಂಗೆ, ಸಾಗರ ಹೆಂಗೆ, ಶಿವಮೊಗ್ಗ ಹೆಂಗೆ, ಆಗಿನ ಕಾಲದಲ್ಲಿ ಬೆಥಾನ್ಯ ಅಂತ ಒಂದು ಊರಿತ್ತು. ಹಲ್ಲೆಲೂಯಾ. ಆ ಊರಲ್ಲಿ ಒಬ್ಬ ಮನುಷ್ಯನಿದ್ದ. ಅವನ ಹೆಸರು ಲಾಜರ ಎಂಬುದಾಗಿ. ಯಾರವನ ಹೆಸರು? ಲಾಜರ. ಅವನಿಗಿಬ್ರು ಅಕ್ಕಂದಿರಿದ್ರು, ಮಾರ್ತ ಮತ್ತೆ ಮರಿಯಳು. ಹಲ್ಲೆಲೂಯಾ. ಇವ್ರು 3 ಜನ ಒಂದು ಮನೆಯಲ್ಲಿದ್ರು. ಹಲ್ಲೆಲೂಯಾ. ಬಹಳ ಒಳ್ಳೆ ಕುಟುಂಬ ಇವ್ರದು. ಭಕ್ತಿವಂತ ಕುಟುಂಬ, ದೇವರಿಗೆ ಮೊದಲನೇ ಸ್ಥಾನ ಕೊಡುವಂತ ಕುಟುಂಬ, ಪ್ರಾರ್ಥನೆ ಮಾಡುವಂತ ಕುಟುಂಬ, ವಾಕ್ಯ ಓದುವಂತ ಕುಟುಂಬ, ಉಪವಾಸ ಪ್ರಾರ್ಥನೆ ಮಾಡುವಂತ ಕುಟುಂಬ, ಎಲ್ಲದರಲ್ಲೂ ದೇವರಿಗೆ ಮೊದಲನೇ ಸ್ಥಾನ ಕೊಡುವಂತ ಕುಟುಂಬ. ಯೇಸು ಸ್ವಾಮಿಗೆ ಈ ಕುಟುಂಬ ಬಹಳ ಇಷ್ಟ ಆಗಿತ್ತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಸೇವೆ ಮಾಡ್ಲಿಕ್ಕೆ, ವಾಕ್ಯವನ್ನ ಹೇಳಲಿಕ್ಕೆ, ಆ ಕುಟುಂಬವನ್ನ ಎಚ್ಚರಿಸಲಿಕ್ಕೆ ಯೇಸು ಸ್ವಾಮಿ ಅವಾಗವಾಗ ಆ ಕುಟುಂಬವನ್ನ ಭೇಟಿ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಮಾರ್ತ ಮರಿಯಳು ಅಂದ್ರೆ ಬಹಳ ಬೈಬಲ್ ಅಲ್ಲಿ ನಂಬಿಗಸ್ತರಾದಂತ ವ್ಯಕ್ತಿಗಳು ಇವರು. ಹಲ್ಲೆಲೂಯಾ. ಇವ್ರ ತಮ್ಮ ಯಾರು? ಲಾಜರ. ಯೇಸು ಸ್ವಾಮಿಗೆ ಲಾಜರ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ಆತನ ಭಕ್ತಿವಂತನಾಗಿದ್ದ. ಇವತ್ತು ಯೇಸು ಸ್ವಾಮಿಗೆ ಯಾರು ಇಷ್ಟ ಆಗ್ತಾರೆ? ಭಕ್ತಿವಂತರು ಇಷ್ಟ ಆಗ್ತಾರೆ. ಭಕ್ತಿ ಮಾಡದೇ ಇರೋರಲ್ಲ, ಭಕ್ತಿಹೀನರಲ್ಲ, ವಾಕ್ಯ ಓದದೇ ಇರೋರಲ್ಲ, ಪ್ರಾರ್ಥನೆ ಮಾಡದೇ ಇರೋರಲ್ಲ. ಯಾರು ಪ್ರಾರ್ಥನೆ ಮಾಡ್ತಾರೆ, ಯಾರು ವಾಕ್ಯ ಓದ್ತಾರೆ, ಯಾರು ಭಯಭಕ್ತಿಯಲ್ಲಿ ನಡೀತಾರೆ, ಅಂತವ್ರಿಗೆ ದೇವರು ಇಷ್ಟ ಆಗ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನೀವು ನಾವುಗಳು ದೇವರಿಗೆ ಇಷ್ಟ ಆಗ್ಬೇಕಂದ್ರೆ ನಾವು ಭಕ್ತಿ ಮಾಡಬೇಕು, ಒಂದ್ ಹೆಜ್ಜೆ ಮುಂದೆ ಬರ್ಬೇಕು ಭಕ್ತಿಯಲ್ಲಿ. ಹಲ್ಲೆಲೂಯಾ. ಈ ವ್ಯಕ್ತಿ ಏನಾಗ್ತಾನೆ? ಲಾಜರ ಒಂದು ದಿವಸ ಸತ್ತು ಹೋಗ್ತಾನೆ, ರೋಗ ಬಂದು. ಹಲ್ಲೆಲೂಯಾ. ರೋಗ ಬಂದು ಸತ್ತು ಹೋಗ್ತಾನೆ. ಆತನ ಊರಲ್ಲಿರೋರು ಅಷ್ಟು ಮಾತಾಡ್ತಾರೆ, ಏನು ಲಾಜರ ತುಂಬಾ ಭಕ್ತಿವಂತ, ಅಂತನಿಗೆ ಈ ತರ ಆಯ್ತಲ್ಲ ಎಂಬುದಾಗಿ ಊರವ್ರು ಮಾತಾಡ್ತಾ ಇದ್ದಾರೆ ನೋಡ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಊರಲ್ಲಿ ಅವತ್ತಿನ ದಿವಸ ಇರ್ಲಿಲ್ಲ, ಬೇರೆ ಕಡೆ ಸೇವೆ ಮಾಡ್ತಾ ಇದ್ರು ಯೇಸು ಸ್ವಾಮಿ. ಹಲ್ಲೆಲೂಯಾ. ಅವಾಗ ಮರಿಯಳು ಯೇಸು ಸ್ವಾಮಿ, ಈ ಮಾರ್ತಾಳು ಯಾರಪ್ಪ ಅಂದ್ರೆ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನ ತಲೆ ಕೂದಲಿನಿಂದ ಒರೆಸಿದವಳು ಇವಳು. ಹಲ್ಲೆಲೂಯಾ. ಇವಳಿಗೆ ಯೇಸು ಸ್ವಾಮಿ ಅಂದ್ರೆ ಬಹಳ ಇಷ್ಟ. ಹಲ್ಲೆಲೂಯಾ. ಒಂದು ದಿವಸ ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಊಟ ಮಾಡ್ತಿರುವಾಗ ಇವಳು ಒಳ್ಳೆ ಬೆಲೆ ಬಾಳುವಂತ ತೈಲವನ್ನ ಯೇಸು ಸ್ವಾಮಿ ಕಾಲಿಗೆ ಸುರಿದು ಯೇಸು ಸ್ವಾಮಿ ಪಾದವನ್ನ ತೊಳೆದು ತನ್ನ ತಲೆ ಕೂದಲಿಂದ ಯೇಸು ಸ್ವಾಮಿ ಪಾದವನ್ನ ಒರೆಸಿದ್ಲು. ಅಂದ್ರೆ ಅರ್ಥ ಅಷ್ಟು ಈ ದೇವರನ್ನ ಅವಳು ಪ್ರೀತಿ ಮಾಡ್ತಾ ಇದ್ಲು. ಹಲ್ಲೆಲೂಯಾ. ದೇವರ ವಾಕ್ಯ ನಾವು ಓದೋದಾದ್ರೆ ಆ ಎಣ್ಣೆ ಎಷ್ಟಕ್ಕೆ ಬೆಲೆ ಬಾಳ್ತಿತ್ತಂತೆ? 300 ರೂಪಾಯಿಗೆ. ಆಗಿನ ಕಾಲದಲ್ಲಿ, ಯೇಸು ಸ್ವಾಮಿ ಕಾಲದಲ್ಲಿ ಆ ಎಣ್ಣೆಗೆ ಎಷ್ಟು ರೇಟು? 300 ರೂಪಾಯಿ ರೇಟು. ಹಲ್ಲೆಲೂಯಾ. ಅಂತ ಎಣ್ಣೆ, ಕಾಸ್ಟ್ಲಿ ಎಣ್ಣೆಯನ್ನ ದೇವರ ಪಾದಕ್ಕೆ ಅವಳು ಸುರಿದು, ದೇವರೇ ದೊಡ್ಡನಂತ ತಿಳ್ಕೊಂಡು ದೇವರ ಪಾದಕ್ಕೆ ಸುರಿದು ದೇವರನ್ನ ಅವಳು ಪೂಜೆ ಮಾಡ್ತಾ ಇದ್ಲು, ಆರಾಧನೆ ಮಾಡ್ತಾ ಇದ್ಲು. ಅಂತ ಭಕ್ತಿವಂತ ಹೆಂಗಸು. ಹಲ್ಲೆಲೂಯಾ. ಇವಳು ಯಾರು? ಲಾಜರನ ಅಕ್ಕ. ಹಲ್ಲೆಲೂಯಾ. ಮಾರ್ತಾ ಮರಿಯಳು ಅಕ್ಕ ತಂಗಿ. ಇವರ ತಮ್ಮ ಯಾರು? ಲಾಜರ. ಇವ್ರ ಊರು ಯಾವುದು? ಬೆಥಾನ್ಯ. ಹಲ್ಲೆಲೂಯಾ. ಬೆಥಾನ್ಯದಲ್ಲಿ ಇವರು ವಾಸ ಮಾಡ್ತಾ ಇದ್ರು. ಬಹಳ ಭಕ್ತಿವಂತ ಕುಟುಂಬ. ಒಂದ್ ದಿವಸ ಏನಾಯ್ತಂದ್ರೆ ಮನೆಯಲ್ಲಿ ದಿಢೀರನ ಒಂದು ಸಾವಾಯ್ತು. ಲಾಜರ ಸತ್ತು ಹೋದ. ಭಕ್ತಿವಂತನಾದಂತ ಲಾಜರ ಏನಾದ? ಸತ್ತೋದ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಏನಾದ? ಸತ್ತೋದ. ವಾಕ್ಯ ಓದುವಂತ ವ್ಯಕ್ತಿ ಏನ್ ಮಾಡ್ದ? ದೇವರನ್ನ ಹಿಂಪಾಲನೆ ಮಾಡುವಂತ ವ್ಯಕ್ತಿ ಸತ್ತೋದ. ಹಲ್ಲೆಲೂಯಾ. ಸತ್ತು ಹೋಗಿ ಆದ್ಮೇಲೆ ಯೇಸು ಸ್ವಾಮಿ ಊರಲ್ಲಿ ಇರ್ಲಿಲ್ಲ. ಯೇಸು ಸ್ವಾಮಿ ಬೇರೆ ಕಡೆ ಎಲ್ಲ ಸೇವೆ ಮಾಡ್ತಾ ಇದ್ರು. ಅವಾಗ ಮಾರ್ತಾ ಮರಿಯಳು ಬಹಳ ಗೋಳಾಡ್ತಾ ಇದ್ದಾರೆ. ತನ್ನ ತಮ್ಮನನ್ನ ಕುರಿತು ಬಹಳ ಅಳ್ತಾ ಇದ್ದಾರೆ, ಬಹಳ ದುಃಖ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಬಾಡಿಯನ್ನ ಏನ್ ಮಾಡಿದ್ರು? ಹೆಣವನ್ನ, ಲಾಜರನನ್ನ ಮುಂದೆ ಇಟ್ಕೊಂಡು ಅಳ್ತಾ ಇದ್ದಾರೆ, ಯೇಸು ಸ್ವಾಮಿ ಬರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಯಾರೋ ಒಬ್ರು ಬಂದು ಯೇಸು ಸ್ವಾಮಿಗೆ ಒಂದು ವಿಷಯವನ್ನ ಮುಟ್ಟಿಸಿದ್ರು. ಏನಂತ? ಲಾಜರನು ಏನಾಗೇನೆ? ಅಸ್ವಸ್ಥನಾಗಿದ್ದಾನೆ. ಹೀಗಿರಲಾಗಿ ಅವನ ಅಕ್ಕ ತಂಗಿದಿರು, ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಒಬ್ಬ ವ್ಯಕ್ತಿಯನ್ನ ಹೇಳಿ ಕಳಿಸಿದ್ರಂತೆ. ಹಲ್ಲೆಲೂಯಾ. ಇವ್ರ ಅಕ್ಕ ತಂಗಿರು ಏನ್ ಮಾಡಿದ್ರು? ನನ್ನ ತಮ್ಮ ಸತ್ತು ಹೋಗೇನೆ, ನೀನು ಹೋಗಿ ಯೇಸು ಸ್ವಾಮಿಗೆ ಹೇಳು ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಯೇಸು ಸ್ವಾಮಿ ಬಳಿ ಕಳಿಸಿದ್ರು. ಆ ವ್ಯಕ್ತಿ ಬಂದು ಯೇಸು ಸ್ವಾಮಿಗೆ ಹೇಳ್ತಾನೆ, ಸ್ವಾಮಿ, ಮಾರ್ತಾ ಮರಿಯಳು ತಮ್ಮ ಲಾಜರ ಏನಾಗಿದೆ? ಸತ್ತೋಗಿದ್ದಾನೆ ಸ್ವಾಮಿ. ನೀನು ಊರಲ್ಲಿಲ್ಲ. ನೀನು ಒಂದ್ ವೇಳೆ ಊರಲ್ಲಿ ಇದ್ದಿದ್ರೆ ಆತನ ಏನಾಗ್ತಿದ್ದ? ಬದುಕ್ತಿದ್ದ. ನೀನಿಲ್ಲ, ಊರಲ್ಲಿ ಸತ್ತೋಗಿದ್ದಾರೆ. ಅವ್ರ ಅಕ್ಕ ತಂಗಿರು ಬಹಳ ಗೋಳಾಡ್ತಾ ಇದ್ದಾರೆ, ಬಹಳ ಆಳ್ತಾ ಇದ್ದಾರೆ. ದಾರಿ ಕಾಣದೆ ಏನಾಗ್ತಾ ಇದ್ದಾರೆ? ಬಳಲು ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ದೇವ್ರು ಹೇಳ್ತಾನೆ ಏನಂತ? ಈ ರೋಗ ಮರಣವು ಯಾತಕ್ಕಾಗಿ ಬಂದದಲ್ಲ, ಮರಣಕ್ಕಾಗಿ ಬಂದದಲ್ಲ, ಇದರಿಂದ ದೇವ ಕುಮಾರನಿಗೆ ಮಹಿಮೆ ಆಗೋದಕ್ಕೋಸ್ಕರ
ಹಲ್ಲೆಲೂಯಾ ಬಂದದ್ದು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬರ್ತಾ ಇದೆ ಅಂದ್ರೆ, ನಿಮ್ಮ ಜೀವನದಲ್ಲಿ ರೋಗಗಳು ಬರ್ತಾ ಇದೆ ಅಂದ್ರೆ ನೀವು ಯೋಚನೆ ಮಾಡಬೇಡ್ರಿ. ದೇವರು ನಿಮ್ಮ ಬಾಳಲ್ಲಿ ಅದ್ಭುತ ಮಾಡೋದಕ್ಕೆ ಅದನ್ನ ಕಳಿಸ್ತಾನೆ ಎಂಬುದಾಗಿ ಯೋಚನೆ ಮಾಡಿ. ಎಲ್ಲ ರೋಗ ಅಲ್ಲ, ಮತ್ತೆ ಕೆಲವೊಂದು ನಿಮ್ಮಿಂದನೇ ಬರ್ತೈತಿ ರೋಗಗಳು, ಕೆಲವೊಂದು ನಿಮ್ಮಿಂದನೇ ಕಷ್ಟಗಳು ಬರ್ತೈತಿ, ಆದ್ರೆ ಕೆಲವೊಂದು ದೇವರಿಂದ ಕಷ್ಟಗಳು ಬರ್ತೈತಿ. ಹಲ್ಲೆಲೂಯಾ. ಆ ಕಷ್ಟ ಏನಕ್ಕೆ ಬರ್ತೈತೆ ಅಂದ್ರೆ ದೇವರು ನಿಮ್ಮ ಬಾಳಲ್ಲಿ ಅದ್ಭುತ ಮಾಡ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳನ್ನ ಸರಿ ಮಾಡ್ಲಿಕ್ಕೆ ದೇವರು ಒಂದೊಂದ್ಸಲ ನಿಮಗೆ ಕಷ್ಟಗಳನ್ನು ಕೊಡ್ತಾನೆ. ಯಾಕೆ ಗೊತ್ತಾ? ದೇವರ ಮಹಿಮೆ ಎಂತದೆಂಬುದಾಗಿ ನೀವು ತಿಳ್ಕೊಳ್ಬೇಕಂತ. ಹಲ್ಲೆಲೂಯಾ. ಇವತ್ತು ಭಕ್ತಿವಂತರಿಗೆ ಬಹಳ ಕಷ್ಟಗಳು ಬರ್ತಾ ಇದೆಯಾ ಅಂದ್ರೆ ಅರ್ಥ ಏನು? ದೇವರು ಕೈ ಬಿಟ್ಟಿದಾನಂತ ಅರ್ಥ ಅಲ್ಲ. ದೇವರ ಮಹಿಮೆ, ದೇವರ ಶಕ್ತಿ, ದೇವರ ಒಂದು ಅದ್ಭುತ ಅವನ ಜೀವನದಲ್ಲಿ ನಡಿಬೇಕಂತ ದೇವರು ಏನ್ ಮಾಡ್ತಾ ಇದ್ದಾನೆ? ಭಕ್ತಿವಂತರಿಗೆ ಕಷ್ಟಗಳನ್ನು ಕೊಡ್ತಾನೆ. ನೋಡ್ರಿ, ಮಾರ್ತ, ಮರಿಯಳು, ಲಾಜರ್ ಬಹಳ ಭಕ್ತಿವಂತರಾಗಿದ್ರು. ಹಲ್ಲೆಲೂಯಾ. ಅವರಿಗೆ ದೇವರ ಮಹಿಮೆ ದೇವರು ತೋರಿಸ್ಬೇಕಂತ, ದೇವರ ಅದ್ಭುತ ಅವರ ಬಾಳಲ್ಲಿ ಮಾಡ್ಬೇಕಂತ ಏನಾಯ್ತು? ಅವನಿಗೆ ಮರಣ ಬಂತು. ದೇವರು ಹೇಳ್ತಾನೆ ಅವನು ಸಾಯ್ಬೇಕಂತ ಆ ರೋಗ ಬಂದಿದ್ದಲ್ಲ, ದೇವರ ಮಹಿಮೆ, ದೇವರ ಅದ್ಭುತ ಅವನ ಜೀವನದಲ್ಲಿ ಅವ್ರು ನೋಡ್ಬೇಕಂತ ಆ ಮರಣ ಬಂತಂತೆ. ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಬಾಳಲ್ಲಿ ಕಷ್ಟ ಬರ್ತಾ ಇದೆಯಾ? ನೀವು ಚಿಂತೆ ಮಾಡಬೇಡ್ರಿ, ದೇವರ ಮೇಲೆ ನಂಬಿಕೆ ಇಡ್ರಿ. ಹಲ್ಲೆಲೂಯಾ. ಆ ಕಷ್ಟದ ಸಮಯದಲ್ಲಿ ದೇವರು ನಿಮ್ಮನ್ನ ಮೇಲೆತ್ತಾನೆ, ಅದ್ಭುತ ಮಾಡ್ತಾನೆ, ಅತಿಶಯ ಮಾಡ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತನ್ನ ಹೇಳಿ ಆದ್ಮೇಲೆ ಮಾರ್ತಳು ಆಕೆಯ ತಂಗಿಯಲ್ಲಿ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಬಹಳ ಇತ್ತು. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ ಏನಂತ? 5ನೇ ವಚನ, ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಏನಿತ್ತು? ಬಹಳ ಪ್ರೀತಿ ಇತ್ತು. ಯೇಸು ಸ್ವಾಮಿಗೆ ನೋಡ್ರಿ, ಮಾರ್ತ, ಮರಿಯಳು, ಲಾಜರನ್ ಅಂದ್ರೆ ಬಹಳ ಪ್ರೀತಿ ಇತ್ತಂತೆ. ಯಾಕೆ ಹೇಳ್ರಿ ಪ್ರೀತಿ? ಅವ್ರೇನಾಗಿದ್ರು? ಭಕ್ತಿವಂತರಾಗಿದ್ರು. ಹಲ್ಲೆಲೂಯಾ. ಭಕ್ತಿವಂತರು ನಾವು ಇವತ್ತು ಆದ್ರೆ ಯೇಸು ಸ್ವಾಮಿಗೆ ನಮ್ಮ ಮೇಲೆ ಪ್ರೀತಿ ಬರ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ನಮ್ಮ ಮೇಲೆ ಏನ್ ಬರ್ತದೆ? ಪ್ರೀತಿ ಬರ್ತದೆ. ನಾವು ಭಕ್ತಿವಂತರಾಗ್ಬೇಕು. ಆಗ್ತೀರಾ? ಭಕ್ತಿವಂತರು ಆಗ್ತೀರಾ ಇಲ್ವಾ? ಎಷ್ಟು ಜನ ಆಗ್ತೀರಿ? ಆಮೇನ್. ಆಗೋರೆಲ್ಲ ಒಂದು ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಇವತ್ತು ನಾವು ಭಕ್ತಿವಂತರಾಗ್ಬೇಕು, ಅದೇ ದೇವರ ಆಸೆ. ಭಕ್ತಿವಂತರ ಮೇಲೆ ದೇವರಿಗೆ ಏನ ಬರ್ತೈತಿ? ಪ್ರೀತಿ ಬರ್ತೈತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನಡ್ರಿ ನಾವೆಲ್ಲಿಗೆ ಹೋಗೋಣ? ಬೆಥಾನ್ಯಕ್ಕೆ ಹೋಗೋಣ, ಲಾಜರನ ಮನೆಗೆ ಹೋಗೋಣ ಅಂತ ಹೇಳಿದಾಗ ತಾನ ಯೇಸು ಸ್ವಾಮಿ ಮತ್ತೆ ಶಿಷ್ಯಂದಿರು ಬರ್ತಾ ಇದ್ದಲ್ಲಿ ಲಾಜರನ ಮನೆಗೆ. ಹಲ್ಲೆಲೂಯಾ. 17ನೇ ವಚನ ಹೇಳ್ತೈತಿ, ಯೇಸು ಬಂದಾಗ ಲಾಜರನನ್ನ ಸಮಾಧಿಯಲ್ಲಿಟ್ಟು 4 ದಿವಸವಾಗಿತ್ತಂತೆ. ನೋಡ್ರಿ, ಅವನ್ ಸತ್ತೋಗಿ ಎಷ್ಟು ದಿವಸ ಆಗೈತೆ? 4 ದಿವಸ ಆದ್ಮೇಲೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಅವನು ಎಲ್ಲಿದ್ದಾನೆ ಈಗ? ಸಮಾಧಿಯಲ್ಲಿದ್ದಾನೆ. ಅವನ ಅಕ್ಕ ತಂಗಿರು ಕಾದ್ರು, ಯೇಸು ಸ್ವಾಮಿ ಇವತ್ತು ಸಂಜೆ ಬರ್ತಾನೆ, ನಾಳೆ ಬೆಳಿಗ್ಗೆ ಬರ್ತಾನೆ ಎಂಬುದಾಗಿ ಹೆಣವನ್ನ ಮುಂದೆ ಇಟ್ಕೊಂಡು ಕಾಯ್ತಾ ಇದ್ರು. ಯೇಸು ಸ್ವಾಮಿ ಬರಲೇ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರು? ಸಮಾಧಿಯಲ್ಲಿ ಇಟ್ಟು ಡೋರನ್ನ ಅವ್ರು ಏನ್ ಮಾಡಿಲ್ಲ? ಮುಚ್ಚಿರ್ಲಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬರ್ತಾನೆ ಅಂತ ಅವ್ರು ಕಾಯ್ತಾ ಇದ್ರು. 4 ದಿವಸ ಆದ್ಮೇಲೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಹೆಣ ವಾಸನೆ ಬರ್ತಾ ಇದೆ, ಹೆಣ ಕೊಳೆತೋಗಿದೆ. ಅವನು ಎದ್ದೇಳೋ ಚಾನ್ಸಸ್ಸೇ ಇಲ್ಲ, ಬದುಕೋ ಚಾನ್ಸಸ್ಸೇ ಇಲ್ಲ. ಕೊಳೆತೋಗಿದೆ ಬಾಡಿ, ಹೆಣ ಕೊಳೆತೋಗಿದೆ, ಕೆಟ್ಟ ವಾಸನೆ ಬರ್ತಾ ಇದೆ ಜನರಿಗೆ. ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ಕೊಳೆತೋಗಿರ್ಬೋದು, ನಿನ್ನ ಪರಿಸ್ಥಿತಿ ವಾಸನೆ ಬರ್ತಾ ಇರ್ಬೋದು, ಯೇಸು ಸ್ವಾಮಿ ಅದನ್ನ ಬದಲಾಯಿಸ್ತಾನೆ. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ಏನಾಗಿರ್ಬೋದು? ಕೊಳೆತೋಗಿರ್ಬೋದು, ನಿನ್ನ ಜೀವನ ವಾಸನೆ ಬರ್ತಾ ಇರ್ಬೋದು. ಜನರು ಹೇಳ್ಬೋದು ಇವನು ಏನಾಗಲ್ಲ, ಉದ್ಧಾರ ಆಗಲ್ಲ. ಜನರು ಹೇಳ್ಬೋದು ಇವನ ಲೈಫ್ ಮುಗೀತು, ಇವನ ಜೀವನ ವಾಸನೆ ಬರ್ತಾ ಇದೆ, ಇವನು ಬದುಕಲ್ಲ ಅಂತ ಜನರು ಹೇಳ್ಬೋದು. ಆದ್ರೆ ಯೇಸು ಸ್ವಾಮಿಗೆ ಆಗದೇ ಇರುವಂತ ಕಾರ್ಯ ಒಂದು ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿನ ಜನರು ಹೇಳಿದ್ರು, ಅಲ್ಲಿನ ಜನರು ಅಂದ್ಕೊಂಡಿರ್ಬೋದು ಲಾಜರನ ಹೆಣ ಏನಾಗ್ತೈತಿ? ವಾಸನೆ ಬರ್ತಾ ಇದೆ, ಕೊಳ್ತೋಗಿದೆ, ಅವನು ಬದುಕಲ್ಲ. ಯೇಸು ಸ್ವಾಮಿ ಬಂದು ಏನ್ ಮಾಡ್ತಾನೆ ಎಂಬುದಾಗಿ ಜನರು ಅನ್ಕೊಂಡಿರ್ಬೋದು. ಆದ್ರೆ ಮನುಷ್ಯರಿಂದ ಆಗದೇ ಇರೋ ಕಾರ್ಯ ದೇವರಿಂದ ಸಹ. ಇವತ್ತು ನಿಮ್ಮ ನಂಬಿಕೆ ಯಾರ ಮೇಲೆ ಇದೆ? ದೇವರ ಮೇಲೆ ಇದೆಯಾ? ಮನುಷ್ಯರ ಮೇಲೆ ಇದೆಯಾ? ಡಾಕ್ಟರ್ ಮೇಲೆ ಇದೆಯಾ? ದೇವರ ಮೇಲೆ ಇದೆಯಾ? ಸಾಲ ಕೊಡೋರ ಮೇಲೆ ಇದೆಯಾ? ದೇವರ ಮೇಲೆ ಇದೆಯಾ? ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ನಿಮ್ಮ ನಂಬಿಕೆ ಯಾರ ಮೇಲಿದೆ? ಆಶೀರ್ವಾದ ಎಲ್ಲೂ ಇಲ್ಲ, ಬಿಡುಗಡೆ ಎಲ್ಲೂ ಇಲ್ಲ, ಎಲ್ಲ ಎಲ್ಲಿದೆ? ನಿಮ್ಮ ಮುಂದೆನೇ ಐತಿ. ನೀವೇನ್ ಮಾಡ್ಬೇಕು? ಒಂದು ಹೆಜ್ಜೆ ಮುಂದೆ ಬರಬೇಕು.
ಹಲ್ಲೆಲೂಯಾ. ಆಶೀರ್ವಾದ ಎಲ್ಲಿದೆ? ನಿಮ್ಮ ಮುಂದೆ ಇದೆ. ಬಿಡುಗಡೆ ಎಲ್ಲಿದೆ? ನಿಮ್ಮ ಮುಂದೆ ಇದೆ. ಅದ್ಭುತ ಎಲ್ಲಿದೆ? ನಿಮ್ಮ ಮುಂದೆ ಇದೆ. ನೀವು ಒಂದ್ ಹೆಜ್ಜೆ ಮುಂದೆ ಬರಬೇಕು. ಹಲ್ಲೆಲೂಯಾ. ಮಾರ್ತಾ ಮರಿಯಳು ಆಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ಹೆಣ ವಾಸನೆ ಬರ್ತಾ ಇದೆ, ಹೊರಟೋಗಿದೆ. ಅಂದ್ರೂ ಕೂಡ ಅವರ ನಂಬಿಕೆ ಅವರು ಬಿಡ್ತಾ ಇಲ್ಲ ನೋಡ್ರಿ. ಹಲ್ಲೆಲೂಯಾ. ಅಂದ್ರೂ ಕೂಡ ಅವರ ನಂಬಿಕೆ ಅವರು ಬಿಡ್ತಾ ಇಲ್ಲ. ಯಾಕೆ? ಅವರು ಭಕ್ತಿವಂತರು. ಭಕ್ತಿವಂತನಾದಂತ ಮನುಷ್ಯ ಅವನ ನಂಬಿಕೆಯನ್ನು ಅವನು ಬಿಡಲ್ಲ. ಹಲ್ಲೆಲೂಯಾ. ಅವನಿಗೆ ದೇವರ ಮೇಲೆ ಬಹಳ ನಂಬಿಕೆ ಇರ್ತೈತಿ. ಯಾರಿಗೆ? ಭಕ್ತಿವಂತ ಮನುಷ್ಯನಿಗೆ. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ, ಯೇಸುಸ್ವಾಮಿ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಏನ್ ಗೊತ್ತಾ? ಯಾವನಾರು ಒಬ್ಬನ್ ಸತ್ರೆ ಅವನನ್ನ 3 ದಿವಸ ಏನ್ ಮಾಡ್ತಿದ್ರಂತೆ? ಹಂಗೆ ಇಡ್ತಿದ್ರು. ಯಾಕೆ ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಮೂಢನಂಬಿಕೆ ಇತ್ತು. ಆ ಸತ್ತೋಗಿರೋ ಮನುಷ್ಯನ ಆತ್ಮ ಸತ್ತಾದ್ಮೇಲೆ 3 ದಿವಸ ಅಲ್ಲೇ ತಿರುಗ್ತಿರ್ತದಂತೆ. ಒಂದು ವೇಳೆ 3 ದಿವಸದೊಳಗೆ ಆ ಆತ್ಮ ಮತ್ತೆ ಆ ಮನುಷ್ಯನ ದೇಹದಲ್ಲಿ ಬರ್ಬಹುದು ಅಂತ ಅವರು ಮೂಢನಂಬಿಕೆ ಇದ್ದಿದ್ರಿಂದ ಅವ್ರು ಏನ್ ಮಾಡ್ತಿದ್ರು? ಹೆಣವನ್ನ ಮುಂದೆನೆ ಇಡ್ತಿದ್ರು ಅಥವಾ ಸಮಾಧಿಯಲ್ಲಿ ಇಡ್ತಿದ್ರು. ಅವ್ರು ಏನ್ ಮಾಡ್ತಿರ್ಲಿಲ್ಲ, ಮುಚ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಹೆಣ ಸತ್ರೆ ಏನ್ ಮಾಡ್ತಾರೆ? ಮಣ್ಣಲ್ಲಿ ಊತಾಕ್ತಾರೆ, ಇಲ್ಲ ಸುಡ್ತಾರೆ. ಆಗಿನ ಕಾಲದಲ್ಲಿ ಸುಡ್ತಾ ಇರ್ಲಿಲ್ಲ, ಮಣ್ಣಲ್ಲೂ ಊತಾಕ್ತಾ ಇರ್ಲಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಸಮಾಧಿ ಇತ್ತು, ಒಂದೊಂದು ರೂಮ್ ಇತ್ತು, ಒಂದು ಗುಹೆ ಟೈಪ್. ಆ ಗುಹೆಯಲ್ಲಿ ಇಟ್ಟು ಏನ್ ಮಾಡ್ತಿದ್ರು? ಕಲ್ಲನ್ನ ಮುಚ್ತಾ ಇದ್ರು. ಹಲ್ಲೆಲೂಯಾ. ಇವನಿಗೆ ಲಾಜರನಿಗೆ ಕಲ್ಲನ್ನ ಮುಚ್ಚಿರ್ಲಿಲ್ಲ. ಯಾಕೆ ಅಂದ್ರೆ ಮಾರ್ತಾ ಮರಿಯಳಿಗೆ ನಂಬಿಕೆ ಇತ್ತು, ಯೇಸು ಸ್ವಾಮಿ ಎಬ್ಬಿಸ್ತಾನಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಬಂದಾಗ ಲಾಜರನನ್ನ ಎಲ್ಲಿಟ್ಟಿದ್ರು? ಸಮಾಧಿಯಲ್ಲಿ ಇಟ್ಟು 4 ದಿವಸವಾಯಿತು. ಹಲ್ಲೆಲೂಯಾ. ಆತನಿಗೆ ತಿಳಿದು ಬಂತು ಬೆಥಾನ್ಯವು ಯೆರೂಸಲೇಮಿನ ಸಮೀಪವಾಗಿತ್ತು. ನೋಡ್ರಿ, ಯೇಸು ಸ್ವಾಮಿ ಗೊತ್ತಿತ್ತು ಲಾಜರನ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಅವನ ಬಾಡಿ ಏನಾಗ್ತಿದೆ? ಕೊಳ್ತೋಗಿದೆ, ವಾಸನೆ ಬರ್ತಾ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದಾಗ ಮಾರ್ತಳು ಹೇಳ್ತಾಳೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮ ಏನಾಗ್ತಿರ್ಲಿಲ್ಲ, ಸಾಯ್ತಾ ಇರಲಿಲ್ಲ. ಈಗಲಾದರೂ ದೇವರನ್ನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನನಗೆ ಅನುಗ್ರಹಿಸುವನೆಂದು ಬಲ್ಲೆನೆ ಎಂಬುದಾಗಿ ಹೇಳ್ತಾರೆ. ನೋಡ್ರಿ, ಏನು ಈ ಮಾರ್ತಳು ಯೇಸು ಸ್ವಾಮಿ ಬಂದ ತಕ್ಷಣ ಓಡಿ ಹೋಗಿ ಆಳ್ತಾ ಗೋಳಾಡ್ತಾ ಹೇಳ್ತಾಳೆ, ಸ್ವಾಮಿ, ನೀನ್ ಇಲ್ಲಿ ಇರ್ತಿದ್ರೆ ನನ್ನ ತಮ್ಮ ಏನಾಗ್ತಿರ್ಲಿಲ್ಲ, ಸತ್ತೋಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ನನಗೆ ಇನ್ನೂ ನಂಬಿಕೆ ಇದೆ ಸ್ವಾಮಿ, ನೀನು ಎಬ್ಸೋದಾದ್ರೆ ನನ್ನ ತಮ್ಮ ಎದ್ದೇಳ್ತಾನೆ. ಹಲ್ಲೆಲೂಯಾ. 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 ಮಾತು ಹೇಳ್ತಾರೆ, ಸ್ವಾಮಿ, ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರ್ಲಿಲ್ಲ, ಅವನು ಬದುಕ್ತಾ ಇದ್ದ, ಅವನಿಗೆ ರೋಗ ಬರ್ತಾ ಇರ್ಲಿಲ್ಲ, ಅವನಿಗೆ ಕಷ್ಟ ಬರ್ತಾ ಇರ್ಲಿಲ್ಲ. ಆದ್ರೂ ಕೂಡ ನನಗೆ ನಂಬಿಕೆ ಇದೆ, ನೀನು ಎಬ್ಬಿಸೋದಾದ್ರೆ ಅವನು ಎದ್ದೇಳ್ತಾನೆ. ಯಾರು ಹೇಳ್ತಾ ಇರೋದು ಈ ಮಾತು? ಮಾರ್ತಳಿ ಹೇಳ್ತಾ ಇರೋದು. ಯಾರಿಗೆ ಹೇಳ್ತಾ ಇರೋದು? ಯೇಸು ಸ್ವಾಮಿಗೆ ಹೇಳ್ತಾ ಇರೋದು. ನೋಡ್ರಿ, ಅವಳಿಗೆ ಎಂತ ನಂಬಿಕೆ. ಕೊಳ್ತೋಗಿರೋ ಹೆಣ ಇಟ್ಕೊಂಡು ಅವಳು ಏನಂತಿದ್ದಾಳೆ? ಸ್ವಾಮಿ, ನೀನು ಮನಸ್ಸು ಮಾಡಿದ್ರೆ ಈ ಹೆಣ ಎದ್ದೇಳ್ತತಿ, ನನ್ನ ತಮ್ಮ ಎದ್ದೇಳ್ತಾನೆ, ಲಾಜರನು ಬದುಕ್ತಾನೆ. ಹಲ್ಲೆಲೂಯಾ. ಎಂತ ನಂಬಿಕೆ. ಇವತ್ತು ನಮ್ಮಲ್ಲಿ ಆ ತರ ನಂಬಿಕೆ ಇದೆಯಾ? ಕಷ್ಟ ಬಂದ ತಕ್ಷಣ ನಾವು ನಂಬಿಕೆಯನ್ನು ಕಳ್ಕೊಳ್ತೀವಿ. ಸಾಲ ಜಾಸ್ತಿ ಆದ ತಕ್ಷಣ ನಂಬಿಕೆ ಬಿದ್ದೋಗ್ಬಿಡ್ತೈತಿ. ರೋಗ ಬಂದ ತಕ್ಷಣ ನಂಬಿಕೆ ಬಿದ್ದೋಗ್ಬಿಡ್ತೈತಿ. ದೆವ್ವ ಮೈ ಮೇಲೆ ಬಂದ ತಕ್ಷಣ ನಂಬಿಕೆ ಬಿದ್ದೋಗ್ಬಿಡ್ತೈತಿ. ನೋಡ್ರಿ, ಮಾರ್ತಾ ಮರಿಯಳಿಗೆ ಅವ್ರ ಸ್ಥಾನದಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತೀವಿ? ಅವ್ರ ಸ್ಥಾನದಲ್ಲಿ ನಾವಿದ್ದಿದ್ರೆ ಏನ್ ಮಾಡ್ತಿದ್ವಿ? ನೀನು ಒಬ್ಬ ದೇವರ, ನೀನು ಕಷ್ಟಕ್ಕೆ ಬರೋದಿಲ್ಲ, ಕಷ್ಟಕ್ಕೆ ಆಗದೆ ಇರೋ ನೀನು ಒಬ್ಬ ದೇವರ ಅಂತ ಯೇಸುವನ್ನು ಬೈತಿದ್ವಿ. ಆದ್ರೆ ಮಾರ್ತಳು ಹೇಳ್ತಾಳೆ, ಸ್ವಾಮಿ, ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರ್ಲಿಲ್ಲ. ಆದ್ರೂ ಕೂಡ ನೋ ಪ್ರಾಬ್ಲಮ್, ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ನೀನು ಒಂದು ಮಾತು ಹೇಳಿದ್ರೆ ನನ್ನ ತಮ್ಮ ಈಗಲೂ ಬದುಕ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆ ಕೊಳ್ತೋಗಿರ್ಬೋದು, ನಿಮ್ಮ ಜೀವನ ವಾಸನೆ ಬರ್ತಾ ಇರ್ಬೋದು. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಹೇಳ್ರಿ, ನೋ ಪ್ರಾಬ್ಲಮ್. ದೇವ್ರೆ, ನೀವು ಒಂದು ಮಾತು ಹೇಳಿದ್ರೆ ಅದು ಬದಲ. ಹೇಳ್ರಿ ದೇವರಿಗೆ, ದೇವ್ರೇ, ಎಲ್ಲರೂ ಹೇಳ್ಬೇಕು, ದೇವ್ರೇ, ಯೇಸುವೇ, ನನ್ನ ಜೀವನ ವಾಸನೆ ಬರ್ತಾ ಇರ್ಬೋದು, ನನ್ನ ಜೀವನ ಕೊಳ್ತೋಗಿರ್ಬೋದು. ನೋ ಪ್ರಾಬ್ಲಮ್ ಸ್ವಾಮಿ, ನೀನು ಒಂದು ಮಾತು ಹೇಳಿದ್ರೆ ಅದೆಲ್ಲ ಮತ್ತೆ ತಿರುಗಿ ಬರ್ತದೆ. ಹಲ್ಲೆಲೂಯಾ. ಯೋಬನ ಜೀವನ ಏನಾಗಿತ್ತು? ಯೋಬ ಎಲ್ಲ ಕಳ್ಕೊಂಡು, ಮೈ ಮೇಲೆಲ್ಲ ಕಚ್ಚಿ ಪಡ್ಕೊಂಡು, ಬೂದಿ ಮೇಲೆ ಕುತ್ಕೊಂಡು, ಮೈಯೆಲ್ಲ ಕೆರ್ಕೊಂಡು ಅಳ್ತಾ ಇದ್ದಾನೆ. ಅವನ ಹೆಂಡತಿ ಬಂದು, ನೀನು ಏನು ಮಾಡು ಯೋಬನೇ, ನೀನು ದೇವರನ್ನು ದೂಷಿಸಿ ಸಾಯಿ. ಯೋಬ ಹೇಳ್ತಾನೆ ಏನಂತ? ದೇವರಿಂದ ಒಳ್ಳೇದ್ ಪಡ್ಕೋಬಹುದು, ಕೆಟ್ಟದ್ ಪಡ್ಕೋಬಾರ್ದಾ ಅಂತ ಕೇಳ್ತಾನೆ. ಅವನ ಮನಸ್ಸನ್ನ ನೋಡಿದ ದೇವರು. ಯೋಬನಿಗೊಂದು ನಂಬಿಕೆ ಇತ್ತು, ನಾನು ಧೂಳಲ್ಲಿ ಕುಂತಿದ್ದೀನಿ, ಬೂದಿಯಲ್ಲಿ ಕುಂತಿದ್ದೀನಿ, ನೋ ಪ್ರಾಬ್ಲಮ್. ದೇವ್ರ ಮನಸ್ಸು ಮಾಡಿದ್ರೆ ಮತ್ತೆ ಸಿಂಹಾಸನದ ಮೇಲೆ ಕೂರಿಸ್ತಾನೆ.
ಇವತ್ತು ಧೂಳಲ್ಲಿರ್ಬೋದು, ಇವತ್ತು ನೀನು ಬಡತನದಲ್ಲಿರ್ಬೋದು, ಇವತ್ತು ನೀನು ಸಾಲದಲ್ಲಿರ್ಬೋದು, ಇವತ್ತು ನೀನು ತೊಂದರೆಯಲ್ಲಿರ್ಬೋದು, ಇವತ್ತು ನೀನು ಕಷ್ಟದಲ್ಲಿರ್ಬೋದು. ನೋ ಪ್ರಾಬ್ಲಮ್. ದೇವರು ಮತ್ತೆ ನಿಮ್ಮ ಜೀವನ ಏನೋ ಹೀಗೆ ಇದ್ದಂತೆ ಇರೋದಿಲ್ಲ. ದೇವರ ಹಾಡು ಹೇಳ್ತಾನೆ, ಹಾಡುಗಾರ ಏನ್ ಹೇಳ್ತಾನೆ? ನನ್ನ ಜೀವನ ಹೀಗೆ ಇದ್ದಂತೆ ಇರೋದಿಲ್ಲ. ಹಲ್ಲೆಲೂಯಾ. ಹಾಗೆ ನಿಮ್ಮ ಜೀವನ ಇದ್ದಂತೆ ಇರಬಾರ್ದಂದ್ರೆ ನೀವು ಭಕ್ತಿವಂತರಾಗಬೇಕು. ಏನಾಗ್ಬೇಕು? ಭಕ್ತಿವಂತರಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಮರಿಯಳು ಹೇಳ್ತಾಳೆ, ಸ್ವಾಮಿ ನೀನ್ ಇಲ್ಲಿದ್ದಿದ್ರೆ ನನ್ನ ತಮ್ಮ ಏನಾಗ್ತಿರ್ಲಿಲ್ಲ, ಸಾಯ್ತಾ ಇರ್ಲಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ನನಗೆ ನಂಬಿಕೆ ಇದೆ, ನೀನು ಒಂದು ಮಾತು ಹೇಳಿದ್ರೆ ಅವನು ಎದ್ದು ಬರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳ್ತಾಳೆ. ದೇವ ಅದನ್ನು ನೋಡ್ರಿ, ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ನಾನು ಬಲ್ಲೆನು. ಹೇಳ್ತಾಳೆ ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ನೋಡ್ರಿ, ಯೇಸ್ವಾಮಿ ಆಕೆಯ ನಂಬಿಕೆಯನ್ನು ನೋಡಿ ಹೇಳ್ತಾಳೆ, ನಿನ್ ತಮ್ಮ ಎದ್ದು ಬರ್ತಾನೆ, ಲಾಜರ ಎದ್ದು ಬರ್ತಾನೆ, ನೀನ್ ಚಿಂತೆ ಮಾಡಬೇಡ. ಹಲ್ಲೆಲೂಯಾ. ಹೇಳ್ತಾಳೆ, ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು. ಯೇಸು ಆಕೆಗೆ ಹೇಳ್ತಾಳೆ, ಯೇಸು ಮಾರ್ತ ಮರಿಯಳಿಗೆ ಹೇಳ್ತಾರೆ ಏನಂತ? ನಾನೇ ಪುನರುತ್ಥಾನವು, ನಾನೇ ಜೀವವಾಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕ್ತಾನೆ ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯೋದಿಲ್ಲ. ಹಲ್ಲೆಲೂಯಾ. ಯೇಸು ಹೇಳ್ತಾನೆ, ನನ್ನನ್ನು ನಂಬುವ ಪ್ರತಿ ಮನುಷ್ಯ ಅವನೇನಾಗ್ತಾನೆ? ಸತ್ತರೂ ಬದುಕ್ತಾನೆ. ನನ್ನನ್ನು ನಂಬುವ ಪ್ರತಿ ಮನುಷ್ಯ ಅವನು ಕಷ್ಟದಲ್ಲಿದ್ರು ಎದ್ದು ಬರ್ತಾನೆ. ನನ್ನನ್ನು ನಂಬಿದ ಪ್ರತಿ ಮನುಷ್ಯ ಅವನು ಧೂಳಲ್ಲಿದ್ರು ಮೇಲೆ ಬರ್ತಾನೆ. ನನ್ನನ್ನು ನಂಬಿದ ಪ್ರತಿ ಮನುಷ್ಯ ಅವನಿಗೆ ಕಷ್ಟಗಳಿದ್ರು, ಕಣ್ಣೀರುಗಳಿದ್ರು, ರೋಗ ರುಚಿನೆಗಳಿದ್ರು, ಅದೆಲ್ಲಗಳಿಂದ ದೇವರು ಬಿಡಿಸ್ತಾನೆ. ಯಾರನ್ನ ನಂಬುವ ಮನುಷ್ಯ? ಯೇಸುವನ್ನ ನಂಬುವ ಮನುಷ್ಯ. ಹಲ್ಲೆಲೂಯಾ. ಎಂತ ಮಾತು ನೋಡ್ರಿ, ದೇವರು ಹೇಳ್ತಾನೆ, ನನ್ನನ್ನು ನಂಬುವ ಮನುಷ್ಯ ಸತ್ರು ಬದುಕ್ತಾನೆ. ಹಲ್ಲೆಲೂಯಾ. ಅಂದ್ರೆ ಅರ್ಥ, ನೀವು ಆತ್ಮಿಕದಲ್ಲಿ ಸತ್ರು ಬದುಕ್ತಾರೆ, ಶಾರೀರಿಕದಲ್ಲಿ ಸತ್ರು ಬದುಕ್ತಾರೆ. ಯೇಸ್ವಾಮಿ ಲೋಕದಲ್ಲಿ ಎಷ್ಟು ಮನುಷ್ಯರನ್ನ ಎಬ್ಸಿಲ್ಲ. ಹಲ್ಲೆಲೂಯಾ. ನಮ್ಮ ಚರ್ಚಲ್ಲಿ ಎಷ್ಟು ಸತಿ ದೇವರು ಎಬ್ಸಿದ? ಇಬ್ರು ಹೆಣರನ್ನ ದೇವರು ಎಬ್ಸಿದ. ಸತ್ತೋಗಿದ್ರು, ಊರ್ ಜನರೆಲ್ಲ ಮುಂದೆ ಬಂದ್ಬಿಟ್ಟಿದ್ರು, ದೇವರ ಶಕ್ತಿಯಿಂದ ಮತ್ತೆ ಎದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಯೇಸುವಿನ ನಾಮದಲ್ಲಿ ಸತ್ತವರೆಂದು ಹೇಳ್ತಾರೆ. ಯೇಸುವಿನ ನಾಮದಲ್ಲಿ ನಿನ್ನ ಪರಿಸ್ಥಿತಿಗಳು ಬದಲಾಗ್ತದೆ. ಯೇಸುವಿನ ನಾಮದಲ್ಲಿ ನಿನ್ನ ಸಾಲಗಳು ತೀರ್ತದೆ. ಯೇಸುವಿನ ನಾಮದಲ್ಲಿ ನಿನ್ನ ರೋಗಗಳು ಗುಣವಾಗ್ತದೆ. ಯೇಸುವಿನ ನಾಮದಲ್ಲಿ ನಿನ್ನ ಪರಿಸ್ಥಿತಿಗಳು ಅದು ಬದಲಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ, ನನ್ನನ್ನು ನಂಬುವವನು ಅವನು ಸತ್ರು ಬದುಕ್ತಾನೆ. ನನ್ನನ್ನು ನಂಬುವ ಪ್ರತಿ ಮನುಷ್ಯನು ಎಂದಿಗೂ ಸಾಯೋದಿಲ್ಲ. ಯೇಸು ಸ್ವಾಮಿಯನ್ನ ಇವತ್ತು ನೀವು ನಂಬಿದ್ರೆ, ಭಕ್ತಿವಂತರಾದ್ರೆ, ನೀವೆಂದಿಗೂ ಸಾಯೋದಿಲ್ಲ. ಅಂದ್ರೆ ಅರ್ಥ, ಈ ಭೂಮಿ ಮೇಲೆ 1000 ವರ್ಷ ಬದುಕ್ತೀರ ಅಂತ ಅರ್ಥ ಅಲ್ಲ. ಸ್ವರ್ಗದಲ್ಲಿ ನೀವು ನಿತ್ಯ ಜೀವ ಬದುಕ್ತೀರ. ಹಲ್ಲೆಲೂಯಾ. ಈ ಭೂಲೋಕದಲ್ಲಿ ನೀವು 80 ವರ್ಷ ಬದುಕಬಹುದು, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿ ಬದುಕ್ತೀವಲ್ಲ, ಅದು ಇಂಪಾರ್ಟೆಂಟ್, ಅದು ಪ್ರಾಮುಖ್ಯವಾದದ್ದು, ಅದು ಮುಖ್ಯವಾದದ್ದು. ಹಲ್ಲೆಲೂಯಾ. ಇದನ್ನ ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳಿಗೆ ಗುಪ್ತವಾಗಿ ಕರೆದು ಮಾರ್ತಳು, ಯೇಸ್ವಾಮಿ ಯಾವಾಗ ನನ್ನನ್ನು ನಂಬುದವನು ಬದುಕ್ತಾನೆ ಅಂತ ಹೇಳಿದಾಗ, ಮಾರ್ತಳು ಮನೆಯೊಳಗೆ ಹೋಗಿ ತನ್ನ ತಂಗಿಯಾದ ಮರಿಯಳಿಗೆ ಹೇಳ್ತಾಳೆ ಏನಂತ? ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಯೇಸು ಸ್ವಾಮಿ ಯಾವ ರೀತಿಯಾಗಿ ಧೈರ್ಯ ಪಡಿಸ್ತಾನೆ. 40ನೇ ವಚನ ಓದ್ರಿ, ಗಟ್ಟಿಯಾಗಿ ಓದಬೇಕು. ಸಾಕು, ನೀವು ಜೋರಾಗಿ ಓದಬೇಕು. ನಾನು ಇಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತಿದ್ದೀನಿ, ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣಲ್ಲ, ಈ ತರ ಓದ್ಬಾರ್ದು. ಗಟ್ಟಿಯಾಗಿ ಓದಬೇಕು, ಸ್ವರವೆತ್ತಿ. ಅದು ತಪ್ಪಾಗ್ತಿತ್ತು, ಸರಿ ಆಗ್ತಿತ್ತು, ಅದು ಸೆಕೆಂಡ್ರಿ. ಹಲ್ಲೆಲೂಯಾ. ಗಟ್ಟಿಯಾಗಿ, ಮತ್ತೊಬ್ರು ಯಾರಾದ್ರೂ ಗಟ್ಟಿಯಾಗಿ ಹೋದ್ರೆ 40ನೇ ವಚನ. ಸಾಕು. ಹಲ್ಲೆಲೂಯಾ. ಮರಿಯಳಿಗೆ ದೇವರು ಹೇಳ್ತಾ ಇದ್ದಾನೆ, ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ, ರೋಗದಲ್ಲಿ ಬಿದ್ದಂತ ವ್ಯಕ್ತಿ ಯೇಸುಸ್ವಾಮಿ ಬಳಿ ಬಂದು ಕೇಳಿದಂತೆ, ಯೇಸುವೆ ನಿನಗೆ ಮನಸ್ಸಿದ್ರೆ ನನ್ನನ್ನ ಗುಣ ಮಾಡಬಲ್ಲೆಯಾ ಅಂತ ಕೇಳ್ದ. ಯೇಸುಸ್ವಾಮಿ ಹೇಳ್ತಾನೆ, ನನಗೆ ನಂಬಿಕೆ ಐತಿ, ನಿನಗೆ ನಂಬಿಕೆ ಬೇಕು.
ನೀನ್ ನಂಬ್ತೀಯಾ ಅಂತ ಕೇಳ್ದ. ಅವನು ಹೇಳ್ದ, ನಾನು ನಂಬ್ತೀನಿ ಸ್ವಾಮಿ. ಸ್ವಾಮಿ ಹೇಳಿದ್ರು, ನೀನ್ ನಂಬಿದಂತೆ ನಿನಗಾಗುತ್ತೆ. ಅವನಿಗೇನಾಯ್ತು? ಗುಣ ಆಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವ್ ಹೆಂಗೆ ಚರ್ಚಿಗೆ ಬರ್ತೀವಿ, ದೇವ್ರ ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂತೀವಿ. ಗುಣ ಆಗಿಲ್ಲ ಅಂದ್ರೆ ಹೇಳ್ತೀವಿ, ಪಾಸ್ಟರ್ಗೆ ಏನಿಲ್ಲ, ಪಾಸ್ಟರ್ಗೆ ಏನಿಲ್ಲ, ಹೇಳ್ರಿ ಗಟ್ಟಿ, ಪಾಸ್ಟರ್ಗೆ ಏನಿಲ್ಲ, ಪವರ್ ಇಲ್ಲ, ಪಾಸ್ಟರ್ ಪ್ರಾರ್ಥನೆ ಮಾಡಲ್ಲ ಅನಿಸ್ತೈತಿ, ಪಾಸ್ಟರ್ ಶಕ್ತಿನೇ ಇಲ್ಲ, ಪಾಸ್ಟರ್ ಪ್ರಾರ್ಥನೆ ದೇವ್ರು ಕೇಳ್ತಾನೆ ಇಲ್ಲ. ಹಲ್ಲೆಲೂಯಾ. ನಿಮಗೆ ನಂಬಿಕೆ ಬೇಕು, ಪಾಸ್ಟರ್ಗೆಲ್ಲ. ಪ್ರಾರ್ಥನೆ ಮಾಡಿಸ್ಕೊಳ್ಳೋ ನಿಮಗೆ ನಂಬಿಕೆ ಇರಬೇಕು. ದೇವ್ರ ಸೇವಕ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ದೇವ್ರು ಗುಣ ಮಾಡ್ತಾರೆ ಅಂತ ನಿಮಗೆ ನಂಬಿಕೆ ಬಂದಾಗ ದೇವರ ಮಹಿಮೆ ನೀವು ಕಾಣ್ತೀರಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ಮರಿಯಳಿಗೆ ಏನಂತ, ನೀನ್ ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀನ. ಮನೆಯಲ್ಲಿ ಯಾರು ನಂಬಿಕಸ್ಥರಿರ್ಬೇಕು. ಮನೆಯಲ್ಲಿ 4 ಜನ ಇದ್ದಾರಂದ್ರೆ 4 ಜನನು ಒಂದೇ ತರ ಇರಬಾರದು. ಯಾರಾದ್ರೂ ಒಬ್ರು ಸ್ಟ್ರಾಂಗ್ ಆಗಿ ಭಕ್ತಿ ಮಾಡ್ಬೇಕು. ಅವ್ರ ಭಕ್ತಿನ ನೋಡಿ ಕುಟುಂಬವನ್ನು ದೇವ್ರು ಕಾಪಾಡ್ತಾನೆ. 4 ಜನ ಒಂದೇ ತರ ಇದಾರೆ ಅಂದ್ರೆ ಆ ಮನೇಲಿ ಏನು ಬಿಡುಗಡೆ ಆಗಲ್ಲ. ಒಂದೇ ಹೆಂಡತಿ ಯಾರು ಭಕ್ತಿವಂತರಾಗಿರ್ಬೇಕು, ಇಲ್ಲ ಗಂಡಾದ್ರೂ ಭಕ್ತಿವಂತರಾಗಿರ್ಬೇಕು, ಇಲ್ಲ ಮಕ್ಕಳಾದ್ರೂ ಭಕ್ತಿವಂತರಾಗಿರ್ಬೇಕು. ಯಾರು ಭಕ್ತಿವಂತರು ಇಲ್ಲಪ್ಪ, ಎಲ್ಲರಿಗೂ ಅನುಮಾನ ಇದೆ, ಎಲ್ರಿಗೂ ನಂಬಿಕೆನೇ ಇಲ್ಲ ಅಂತ ಹೇಳೋದಾದ್ರೆ ಅಲ್ಲಿ ಏನಾಗಲ್ಲ, ಬಿಡುಗಡೆ ಆಗಲ್ಲ. ಹಲ್ಲೆಲೂಯಾ. ಏನಾಗಲ್ಲ ನೋಡ್ರಿ. ಮಾರ್ತಳಿಗೆ ನಂಬಿಕೆ ಇದೆ ಇಲ್ಲಿ. ದೇವ್ರೆ ನೋ ಪ್ರಾಬ್ಲಮ್, ವಾಸನೆ ಬರ್ತಾ ಇದೆ, ನೋ ಪ್ರಾಬ್ಲಮ್. ಹೆಣ ಕೊಳತೋಗಿದೆ, ನೋ ಪ್ರಾಬ್ಲಮ್, ನೀನ್ ಗುಣ ಮಾಡ್ತಿದ್ದ ನಾನು ನಂಬಿದ್ದೆ. ಆದ್ರೆ ಮರಿಯಳ ಬಂದೇನಂದ್ರು, ಸ್ವಾಮಿ ಸತ್ತೋಗ್ಬಿಟ್ಟನೆ, ಹೆಣ ವಾಸನೆ ಬರ್ತಾ ಇದೆ, ಏನ್ ಮಾಡೋದು, ನಂಬಿಕೆನೇ ಇಲ್ಲ. ಸ್ವಾಮಿ ಹೇಳ್ತಾರೆ, ತಲ್ಲಿ ಯವ್ವ ತಂಗಿ, ನೀನ್ ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀರಿ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ನಿಮಗೂ ಹೇಳ್ತಾ ಇದ್ದಾರೆ, ನೀವು ನಂಬಿದ್ರೆ ದೇವರ ಮಹಿಮೆ ಕಾಣ್ತೀರಿ. ನಿಮಗೆ ನಂಬಿಕೆ ಇಲ್ಲ ಇವತ್ತು, ಅದಕ್ಕೆ ಸಾಲಗಳು ತೀರ್ತಾ ಇಲ್ಲ. ನಂಬಿಕೆ ಇಲ್ಲ, ಅದಕ್ಕೆ ದೇವಗಳು ಬಿಟ್ಟು ಹೋಗ್ತಾ ಇಲ್ಲ. ನಂಬಿಕೆ ಇಲ್ಲ, ಅದಕ್ಕೆ ಗುಣ ಆಗ್ತಾ ಇಲ್ಲ. ನಂಬಿಕೆ ಇಲ್ಲ, ಅದಕ್ಕೆ ಒಳ್ಳೇದಾಗ್ತಾ ಇಲ್ಲ. ನೀವು ನಂಬ್ರಿ. ಏನಾಗ್ಬೇಕು? ನೀವು ನಂಬಬೇಕು, ದೇವರ ಮಹಿಮೆನ ಕಾಣ್ತೀರಿ. ಹಲ್ಲೆಲೂಯಾ. ಆ ರೀತಿಯಾಗಿ ಹೇಳ್ತಿದ್ದಂಗೆ ಯೇಸು ಸ್ವಾಮಿ ಆ ಕಲ್ಲನ್ನ ತೆಗಿರಿ ಎಂಬುದಾಗಿ ಹೇಳ್ದ. ಹಲ್ಲೆಲೂಯಾ. ತೆಗಿತಲೇ ಯೇಸು ಸ್ವಾಮಿ ಹೇಳ್ತಾನೆ, 44ನೇ ವಚನ 43ನೇ ವಚನ ಓದ್ರಿ. ಹಾ ಹಾ ಆ ರೀತಿಯಾಗಿ ಹೇಳಾದ್ಮೇಲೆ ಯೇಸು ಸ್ವಾಮಿ ಸಮಾಧಿ ಹತ್ರ ಬಂದಾಗ ದೊಡ್ಡ ಶಬ್ದದಿಂದ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಲಾಜರನೇ ಹೊರಗೆ ಬಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಲಾಜರನೇ ಎದ್ದು ಬಾ ಅಂತ ಹೇಳುವಾಗ ಹಲ್ಲೆಲೂಯಾ, ಅವನ ಕೈಕಾಲುಗಳು ಕಟ್ಟಿತ್ತು ನೋಡ್ರಿ. ಅವನಿಗೆ ಸುತ್ತಲೂ ಅವನ ಬಾಡಿನ ಏನ್ ಮಾಡಿದರು? ಸುತ್ತು ಬಿಟ್ಟಿದ್ರು. ಬಿಳಿ ಬಟ್ಟೆಯಿಂದ ತಲೆವರೆಗೂ ಸುತ್ತಿದ್ರು, ಹೀಗೆ ನಿಲ್ಲಿಸಿ. ಹಲ್ಲೆಲೂಯಾ. ಅವನಿಗೇನ್ ಮಾಡಿದ್ರು? ಫುಲ್ಲು ಟೈಟ್ ಆಗಿ ಸುತ್ತಿದ್ರು. ಸುತ್ತಿ ಆದ ಮೇಲೆ ಅವನಿಗೆ ಬರಕ್ಕಾಗಲ್ಲ, ನಡೆಯಕ್ಕೂ ಆಗಲ್ಲ. ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ ಏನಂತ, ಲಾಜರನೇ ಎದ್ದು ಬಾ ಅಂದ ತಕ್ಷಣ ಹಿಂಗೆ ಸುತ್ತಿರುವಂತ ಮನುಷ್ಯ, ಟೈಟ್ ಆಗಿರುವಂತ ಮನುಷ್ಯ ಎದ್ದು ಹೊರಗಡೆ ಬರ್ತಾನೆ. ಹೆಣ ಏನಾಗಿದೆ? ಹೆಣ ಏನಾಗಿದೆ? ಗಟ್ಟಿಯಾಗಿ ಹೆಣ ಏನಾಗಿದೆ? ಕೊಳತೋಗಿದೆ. ಹೆಣ ಏನ್ ಬರ್ತಾ ಇದೆ? ಸತ್ಯ ಎಷ್ಟು ದಿವಸ ಆಗಿದೆ? ಬರಕ್ ಚಾನ್ಸ್ ಐತಾ? ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ ಕೂಡಲೇ, ಯೇಸು ಸ್ವಾಮಿ ಯಾವಾಗ ಹೇಳಿದ್ನೋ ಲಾಜರನೇ ಎದ್ದು ಬಾ ಅಂತ, ಕೊಳತೋಗಿರೋ ಮಾಂಸಗಳು ಫ್ರೆಶ್ ಆಯ್ತು. ವಾಸನೆ ಬರ್ತಿರುವಂತ ಹೆಣ ಸ್ಟಾಪ್ ಆಯ್ತು, ವಾಸನೆ ಬರೋದು. ಯೇಸು ಸ್ವಾಮಿ ಎದ್ದು ಬಾ ಅಂದ ತಕ್ಷಣ ಅವನ ಜೀವಗಳಿಗೆ, ಹಲ್ಲೆಲೂಯಾ, ಅವನ ನರನಾಡಿಗಳಿಗೆ, ಅವನ ಎಲುಬುಗಳಿಗೆ, ಮಾಂಸಗಳಿಗೆ ಪುನರುತ್ಥಾನವಾದ ಶಕ್ತಿ ಇಳಿದು ಬರುತ್ತೆ. ಹಲ್ಲೆಲೂಯಾ. ಪುನರುತ್ಥಾನವಾದ ಶಕ್ತಿ ಇಳಿದು ಬಂದಿದ್ರಿಂದ ವಾಸನೆನ ಬರ್ತಾ ಇಲ್ಲ. ಕೊಳತೋಗಿರೋ ಮಾಂಸ ಏನಾಗೈತಿ? ಹುಟ್ಟಿರೋ ಮಗು ಮಾಂಸ ತರ ಫ್ರೆಶ್ ಆಗೈತಿ. ಹಲ್ಲೆಲೂಯಾ. ಯೇಸು ಲಾಜರನ್ನ ಎದ್ದು ಬರ್ತಾ ಇದ್ದಾನೆ. ಎದ್ದು ಬಂದ ತಕ್ಷಣ ಹಲ್ಲೆಲೂಯಾ, ಮಾತಳಿಗೆ ಮರಳಿಗೆ ಬಹಳ ಸಂತೋಷ ಆಯ್ತು. ಯೇಸು ಸ್ವಾಮಿ ಹೇಳ್ತಾನೆ, ಅವನ ಕಟ್ಟನ್ನ ಏನ್ ಮಾಡ್ರಿ? ಬಿಚ್ಚಿರಿ. ಅವನ ಮುಖವನ್ನ ಬಿಚ್ಚಿರಿ. ಅವನ ಕೈ ಪಾವುಡಗಳನ್ನ ಏನ್ ಮಾಡ್ರಿ? ಸುತ್ತಿದ್ದನ್ನ ಏನ್ ಮಾಡ್ರಿ? ಬಿಚ್ಚಿರಿ. ಅವನ ಹೆಣ ವಾಸನೆ ಬರುತ್ತೆ.
ಅವನು ಕೊಳ್ತೋಗಿಲ್ಲ, ಬದುಕಿ ಬಂದಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಕೊಳ್ತೋಗಿರೋ ಜೀವನಕ್ಕೆ ಯೇಸು ಸ್ವಾಮಿ ಒಂದು ಮಾತು ಸಾಕು. ವಾಸನೆ ಬರ್ತಿರುವಂತ ಜೀವನಕ್ಕೆ ಯೇಸು ಸ್ವಾಮಿ ಒಂದು ಮಾತು ಸಾಕು. ಹಲ್ಲೆಲೂಯ. ಒಂದು ಮಾತು ನಿಮಗೆ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಭಕ್ತಿವಂತರಾಗಬೇಕು. ಹಲ್ಲೆಲೂಯ. ಏನಾಗ್ಬೇಕು? ಭಕ್ತಿವಂತರಾಗ್ಬೇಕು. ಹೆಣ ಏನಾಗ್ತಾ ಇದೆ? ಹೆಣ ಸತ್ಯ ಎಷ್ಟು ದಿವಸ ಆಗಿದೆ? ಹಲ್ಲೆಲೂಯ. ಹೆಣ ಏನಾಗೈತಿ? ಕೊಳ್ತೋಗೈತಿ. 4 ದಿವಸ ಆದ್ಮೇಲೆ ಏನಾಗ್ತೈತಿ? ಹೆಣ ವಾಸನೆ ಬರ್ತೈತಿ. ಏನಾಗ್ತೈತಿ? ಕೊಳ್ತೋಗಿರ್ತೈತಿ. ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದು ಯಾರಿಂದನೂ ಸಾಧ್ಯ ಇಲ್ಲ ಎಬ್ಸಕ್ಕೆ, ಆದ್ರೆ ಯೇಸು ಸ್ವಾಮಿಯಿಂದ ಸಾಧ್ಯ. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾನೆ, ನೀನು ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀಯ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಆತಳು ಮರೆಯಳು ಮನೆಯಲ್ಲಿ ಸ್ಥಳ ಕೊಟ್ಟರಂತೆ, ಸತ್ತು ಹೋದ ತಮ್ಮನನ್ನ ಮತ್ತೆ ಅವರು ಕಂಡರು. ಹಲ್ಲೆಲೂಯ. ನೀವು ಯೇಸು ಸ್ವಾಮಿಗೆ ಸ್ಥಳ ಕೊಡೋದಾದ್ರೆ, ಯೇಸು ಸ್ವಾಮಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡೋದಾದ್ರೆ, ಯೇಸು ಸ್ವಾಮಿ ನಿಮ್ಮ ಪರಿಸ್ಥಿತಿ ಬದಲಾವಣೆ. ಹಲ್ಲೆಲೂಯ. ನಿಮ್ಗೆ ಅನೇಕರು ಮಾಟ ಮಂತ್ರ ಮಾಡಿಸಿರ್ಬೋದು. ನೋ ಪ್ರಾಬ್ಲಮ್ ಹೇಳಿ, ನೋ ಪ್ರಾಬ್ಲಮ್. ತೊಂದರೆ ಪರವಾಗಿಲ್ಲ. ಅಯ್ಯೋ ನನಗೆ ಮಾಟ ಮಂತ್ರ ಮಾಡಿಸ್ತಾರೆ, ಯಪ್ಪ ನನ್ನ ಕೆಲಸ ಆಗಲ್ಲ. ಧೈರ್ಯ ಇಲ್ಲ. ಹೇಳ್ರಿ, ನನಗೆ ಮಾಟ ಮಂತ್ರ ಮಾಡಿಸ್ಯಾರೆ, ಬಾಯ್ ಬಿಟ್ಟು ಹೇಳ್ರಿ, ನನಗೆ ಮಾಟ ಮಾಡಿಸಿದ್ದಾರೆ, ಪರವಾಗಿಲ್ಲ. ಯೇಸು ಸ್ವಾಮಿ ಇದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ನಿನ್ ಜೊತೆ ಇರುವಾಗ ಮಾಟ ಮಂತ್ರ ಸುಟ್ಟು ಕರಕಲಾಗ್ತದೆ. ಹಲ್ಲೆಲೂಯ. ನಂಬಬೇಕು. ಏನಾಗ್ಬೇಕು? ನಂಬಬೇಕು. ಹಲ್ಲೆಲೂಯ. ಅದು ಮಾಟ ಮಂತ್ರ ಅಷ್ಟೇ. ದೇವರ ವಾಕ್ಯ ಹೇಳ್ತೈತೆ, ಲೋಕದಲ್ಲಿ ಇರುವವನಿಗಿಂತ ನನ್ನೊಳಗೆ ಇರುವವನು, ಬಾಯ್ ಬಿಟ್ಟು ಹೇಳ್ರಿ, ಲೋಕದಲ್ಲಿ ಇರುವವನಿಗಿಂತ ನನ್ನೊಳಗೆ ಇರುವವನು ದೊಡ್ಡವನು. ನೋಡ್ರಿ, ಈಗಲೂ ಒಬ್ಬೊಬ್ಬರಿಗೆ ಬಾಯಿ ಬರ್ತಾನೆ ಇಲ್ಲ. ಈಗ ಸುಮ್ಮನೆ ಇದ್ದೀರ. ಈಗಲೂ ಒಬ್ಬೊಬ್ರು ಯಾಕೆ? ಮುಂದೆ ಬರಕ್ಕೆ ಮನಸ್ಸಿಲ್ಲ. ಏನಾಗ ಬರಕ್ಕೆ? ಮುಂದೆ ಬರಕ್ಕೆ ಮನಸ್ಸಿಲ್ಲ. ಮರಿಡ್ತಾರೆ ಇದ್ರಿ ನೀವೆಲ್ಲ. ಯಾರ ತರ ಆಗ್ಬೇಕು? ಗಟ್ಟಿ ಹೇಳ್ರಿ, ಯಾರ ತರ ಆಗ್ಬೇಕು? ನೋಡ್ರಿ, ಇನ್ನೂ ನಂಬಿಕೆ ಇಲ್ಲ ನಿಮ್ಗೆ. ಇಷ್ಟು ಚೆನ್ನಾಗಿ ಪ್ರಸಂಗ ಮಾಡಿದ್ರು, ನಿಮಗೆ ಬಾಯಿ ಬಿಟ್ಟು ಅರಿಕೆ ಮಾಡಿಸ್ತಾ ಇದ್ರು. ದೇವರ ವಾಕ್ಯ ಹೇಳ್ತದೆ ಏನಂತ ಗೊತ್ತಾ? ಜೀವನ ಮರಣ ನಾಲಿಗೆ ವಶ. ವಚನ ಪ್ರಿಯರು ಏನಂತೆ ಅದನ್ನ ಅನುಭವಿಸ್ತಾರೆ. ನೀನು ವಚನ ಪ್ರಿಯನಾಗಿದ್ರೆ ನೀನು ಬಾಯಲ್ಲಿ ಏನ್ ಮಾತಾಡ್ತೀವಿ ಅದು ನೆರವೇರ್ತದೆ. ನೀನು ಒಳ್ಳೇದ್ ಮಾತಾಡಿದ್ರೆ ಒಳ್ಳೇದಾಗ್ತದೆ. ಹಲ್ಲೆಲೂಯ. ನಿಮ್ ಬಾಯಿಂದ ಒಳ್ಳೇದ್ ಮಾತಾಡ್ಬೇಕು ಎಲ್ಲ ಯಾವಾಗ್ಲೂ ನೀವು. ಹಲ್ಲೆಲೂಯ, ಹಲ್ಲೆಲೂಯ. ಮಾತಾಡು, ಒಳ್ಳೇದನ್ನ ಮಾತಾಡ್ತಾ ಇದ್ದಾಳೆ ಬಾಯಿಂದ. ಏನಂತ? ಸ್ವಾಮಿ, ನನ್ನ ತಮ್ಮ ಸತ್ತೋಗಿದ್ದಾನೆ, 4 ದಿವಸ ಆಗಿದೆ, ವಾಸನೆ ಬರ್ತಾ ಇದೆ, ನೋ ಪ್ರಾಬ್ಲಮ್, ನೀನ್ ಎಬ್ಬಿಸ್ತೀಯ. ನೋಡ್ರಿ, ಒಳ್ಳೇದ್ ಮಾತಾಡ್ತಾ ಇದ್ದಾಳೆ. ಮರಿಯಂಗಲ್ಲ, ಸ್ವಾಮಿ ನನ್ನ ತಮ್ಮ ಸತ್ತೋಗ್ಬಿಟ್ಟಿದ್ದಾನೆ. ನೋಡ್ರಿ, ಒಳ್ಳೇದೇ ಬರ್ತಾ ಇಲ್ಲ ಬಾಯಿಂದ. ಅದಕ್ಕೆ ಯೇಸು ಸ್ವಾಮಿ ಏನಂತ ಉತ್ತರ ಕೊಟ್ಟ ಕರೆಕ್ಟ್ ಆಗಿ? ನೀನ್ ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀಯ ಅಂತ ಯೇಸು ಸ್ವಾಮಿ ಮರಿಯಳಿಗೆ ಹೇಳ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಉತ್ತರ ಆಗ್ಬಾರ್ದು ಎಂಬುದಾಗಿ ನಿಮಗೆ ಮಾಟ ಮಂತ್ರ ಮಾಡಿರ್ಬೋದು, ನೋ ಪ್ರಾಬ್ಲಮ್. ನೀವು ಏಳಿಗೆ ಆಗ್ಬಾರ್ದಂತ ನಿಮಗೆ ಮಾಡಿಸಿರ್ಬೋದು, ನೋ ಪ್ರಾಬ್ಲಮ್. ನಿಮಗೆ ಕಷ್ಟ ಇರ್ಬೋದು, ನೋ ಪ್ರಾಬ್ಲಮ್. ನಿಮಗೆ ಸಂಕಟ ಇರ್ಬೋದು, ನೋ ಪ್ರಾಬ್ಲಮ್. ದೇವ್ರ ಮುಂದೆ ಅದು ದೊಡ್ಡದಲ್ಲ. ನಿನ್ನ ಸಮಸ್ಯೆಗಿಂತ ದೇವರು ದೊಡ್ಡವನು. ಲೋಕದಲ್ಲಿ ಇರೋಕ್ಕಿಂತ ನಿನ್ನಲ್ಲಿರುವ ದೊಡ್ಡವನು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮನ್ನು ಮಾತ್ರ ಗಟ್ಟಿಯಾಗಿ ಕರಗಳು ತಟ್ಟುತ್ತಾ ದೇವರು ಸ್ತೋತ್ರ ಮಾಡು. ದೇವರ ಶಕ್ತಿ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತಿ. ನೀನು ನಂಬಿದರೆ ದೇವರ ಶಕ್ತಿನ ಕಾಣ್ತಿ. ನೀನು ನಂಬಿದರೆ ದೇವರ ಅದ್ಭುತವನ್ನು ಕಾಣ್ತಿ. ನೀನು ನಂಬಿದರೆ ದೇವರ ಬಿಡುಗಡೆಯನ್ನು ಕಾಣ್ತಿ. ನೀನು ನಂಬಿದರೆ ಸಕಲವಿರುವಾಗ ಆಗದೆ ಇರುವಂತ ಕಾರ್ಯಗಳನ್ನ ದೇವರು ನಿನ್ನ ಪಾಲನೆ ಮಾಡ್ತಾರೆ. ನೀನು ನಂಬಬೇಕು, ನೀನು ನಂಬಬೇಕು. ನೀನು ನಂಬಬೇಕು. ರಿಸೀವ್ ಮಾಡಿಕೊಡ್ರಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳ್ರಿ. ಬಾಯಿ ಬಿಟ್ಟು ಹೇಳ್ರಿ, ಯೇಸುವೇ ನಾನು ಆಶೀರ್ವದಿಸಲ್ಪಟ್ಟವನು. ಹಲ್ಲೆಲೂಯ. ಬಾಯಿ ಬಿಟ್ಟು ಅರಿಕೆ ಮಾಡಿ, ನನ್ನ ಜೀವನ ಇದ್ದಾಗಿರೋಲ್ಲ. ಬಾಯಿ ಬಿಟ್ಟು ಅರಿಕೆ ಮಾಡ್ಬೇಕು, ನನ್ನ ಜೀವನ ಇದ್ದಾಗಿರೋಲ್ಲ, ನನ್ನ ಪರಿಸ್ಥಿತಿ ಇದ್ದಾಗಿರೋಲ್ಲ, ನನ್ನ ಮನೆ ಇದ್ದಾಗಿರೋಲ್ಲ, ನಾನು ಇದ್ದಾಗಿರಲ್ಲ, ನನ್ನ ಸ್ಥಳ ಇದ್ದಾಗಿರಲ್ಲ. ಹಲ್ಲೆಲೂಯ. ನಾನು ನಂಬಿರೋ ದೇವರು ಯಾರು? ಅವನು ನಿನ್ನೆ ಇದ್ದಂತೆಲ್ಲ. ಹಲ್ಲೆಲೂಯ. ಅವನು ಸುಮ್ಮನೆ ಕೂತ್ಕೊಳ್ಳೋ ದೇವರಲ್ಲ, ಅವನು ಮೃತ್ಯುಂಜಯನಾದಂತ ದೇವರು. ಸತ್ತು ಸಮಾಧಿಯಾಗಿ 3ನೇ ದಿನದಲ್ಲಿ ಎದ್ದು ಬಂದಂತ ದೇವರು. ನಮ್ಮ ದೇವರು ಕಲ್ಲಲ್ಲ.
ಯೇಸು ಸ್ವಾಮಿ ಕಲ್ಲಲ್ಲ, ಯೇಸು ಸ್ವಾಮಿ ಮರ ಅಲ್ಲ, ಯೇಸು ಸ್ವಾಮಿ ಮಣ್ಣಲ್ಲ. ಯೇಸು ಸ್ವಾಮಿ ದೇವರು, ಓಡಾಡುವಂತ ದೇವರು, ಮಾತಾಡುವ ದೇವರು, ಕೇಳುವ ದೇವರು, ಅದ್ಭುತ ಮಾಡೋ ದೇವರು, ಅತಿಶಯ ಮಾಡೋ ದೇವರು, ಬಿಡುಗಡೆ ಕೊಡೋ ದೇವರು, ಮಾಟ ಮಂತ್ರ ಶಕ್ತಿಗಳನ್ನು ಮುರಿಯುವ ದೇವರು. ಅದು ಒಬ್ಬನೇ ದೇವರು, ಅದೇ ಯೇಸು ಸ್ವಾಮಿ. ಕಲ್ಲಲ್ಲ, ಮಣ್ಣಲ್ಲ. ಏನೋ ಕಲ್ಲ ಹತ್ರ ಹೋಗಿ ಮಾತಾಡಿದ್ರೆ ಕಲ್ಲು ಮಾತಾಡಲ್ಲ. ಮರ ಹತ್ರ ಹೋಗಿ ಮಾತಾಡಿದ್ರೆ ಮರ ಮಾತಾಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ ಬಂದು ನೀವು ಮಾತಾಡ್ರಿ ಅಂದ್ರೆ ಯೇಸು ಸ್ವಾಮಿ ನಿಮ್ ಜೊತೆ ಮಾತಾಡ. ಯೇಸು ಸ್ವಾಮಿ ಮಾತಾಡೋ ದೇವರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವ ದೇವರು? ಮಾತಾಡೋ ದೇವರು. ನಿನ್ನನ್ನು ಬಿಡುಗಡೆ ಮಾಡ್ತೀನಿ. ನೀನ್ ನಂಬೇಕು, ನೀನ್ ಭಕ್ತಿವಂತನಾಗ್ಬೇಕು. ದೇವರು ನಿನ್ನ ಇರೋ ಸ್ಥಳದಲ್ಲಿ ಬೇರೆ. ಇವತ್ತಿನಿಂದ ಒಂದು ದೃಢ ನಂಬಿಕೆನ ಇಟ್ಕೊಳ್ರಿ. ಒಂದು ದೇವರ ಮುಂದೆ ಒಂದು ಮಾತು ಕೊಡ್ರಿ, ಸ್ವಾಮಿ ಇವತ್ತಿನಿಂದ ನಾನು ಭಕ್ತಿವಂತನಾಗ್ತೇನೆ, ನನ್ನ ಬಾಳಲ್ಲಿ ಅದ್ಭುತ ಮಾಡಿ. ಎಷ್ಟು ಜನ ಮಾತು ಕೊಡ್ರಿ, ದೇವರ ಮುಂದೆ ಮಾತು ಕೊಡ್ರಿ, ಯೇಸುವೇ ನಾನು ಇವತ್ತಿನಿಂದ ಭಕ್ತಿವಂತನಾಗ್ತೇನೆ, ನನಗೆ ನಂಬಿಕೆ ಕೊಡು. ನಂಬಿಕೆ ಕಡಿಮೆ ಇದೆ, ನಾನು ನಂಬಬೇಕು ಸ್ವಾಮಿ. ಹಲ್ಲೆಲೂಯಾ. ಎಲ್ಲ ಕಣ್ಣುಗಳನ್ನು ಮುಚ್ಚಿರಿ, ಪ್ರಸಂಗ ಮುಗ್ದಿಲ್ಲ. ಕಣ್ಣುಗಳನ್ನು ಮುಚ್ಚಿರಿ, ಕೈಗಳನ್ನು ಮೇಲೆತ್ರಿ, ಬಲಗೈ. ನಾನು ಹೇಳಿದಾಗ ಹೇಳ್ರಿ, ಯೇಸುವೇ ನನಗೆ ನಂಬಿಕೆ ಇಲ್ಲ, ನನಗೆ ನಂಬಿಕೆ ಕೊಡು. ನಾನು ನಂಬಬೇಕು ಸ್ವಾಮಿ, ನನ್ನ ಪರಿಸ್ಥಿತಿಗಳು ಬದಲಾಗಬೇಕು. ನೀನು ಮಾಡ್ತಿ, ನೀ ಮಾಡಿದ್ದಕ್ಕಾಗಿ ಸ್ತೋತ್ರ. ಪರಿಸ್ಥಿತಿಗಳು ಬದಲಾಗಿದ್ದಕ್ಕಾಗಿ ಸ್ತೋತ್ರ. ನನ್ನ ಬಾಳಲ್ಲಿ ಅದ್ಭುತ ಆಗಿದ್ದಕ್ಕಾಗಿ ಸ್ತೋತ್ರ. ನಾನು ನಂಬ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಆಮೆನ್. ಹಲ್ಲೆಲೂಯಾ. ಈ ವಾರದಲ್ಲಿ ನಿಮ್ಗೆ ಅದ್ಭುತ ಆಗ್ತದೆ. ನಂಬ್ರಿ, ಈ ವಾರದಲ್ಲಿ ನಿಮ್ಗೆ ಅದ್ಭುತ ಆಗ್ತದೆ. ಈ ವಾರದಲ್ಲಿ ನೀವೇನ್ ನಿರೀಕ್ಷೆ ಮಾಡ್ತಿದ್ದೀರೋ ಅದು ನಿಮ್ ಕೈಯಲ್ಲಿ ಸೇರ್ತೈತಿ. ಹಲ್ಲೆಲೂಯಾ. ಹೊರಟೋಗಿರ್ಬೋದು ಪರಿಸ್ಥಿತಿ, ವಾಸನೆ ಬರ್ತಾ ಇರುವುದು